ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ನೀವೇ ಇರಲ್ಲ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಲೈವ್ ಸ್ಟ್ರೀಮಲ್ಲಿ ಬರ್ತೀರಾ ಅಂದರೆ ನಿಮಗೆ ಲೈವ್ ಸ್ಟ್ರೀಮ್ ಬಂದರೆ ತುಂಬಾ ಯೂಸ್ ಬರುತ್ತೆ ಫ್ರೆಂಡ್. ತುಂಬಾ ಮೊದಲಿಗೆ ನಿಮಗೆ ಒಂದು 10-20 ಜನ ಅಷ್ಟೇ ನೋಡ್ತಿದ್ರು ನಿಮ್ಮೊಂದು ಲೈವ್ ಸ್ಟ್ರೀಮ್. ಏನಾದರೂ ಒಂದು ನಿಮ್ಮ ಹತ್ರ 1,000 ಸಬ್ಸ್ಕ್ರೈಬರ್ಸ್ ಇದ್ದರೆ ಅಥವಾ 2,000 ಸಬ್ಸ್ಕ್ರೈಬರ್ ಇದ್ದರೆ ಎವ್ರೇಜಾಗಿ ಒಂದು 20 ಜನ ಅಷ್ಟೇ ನಿಮ್ಮೊಂದು ಲೈವ್ ಸ್ಟ್ರೀಮಲ್ಲಿ ನಿಮ್ಮ ಜೊತೆ ಚಾಟ್ ಮಾಡ್ತಿದ್ರು. ಆದರೆ ಈಗ ಒಂದು ಟೈಮ್ನಲ್ಲಿ ಈಗ ನೀವು ಏನಾದರೂ ಈ ರೀತಿ ಇಟ್ಕೊಂಡು ಮೊಬೈಲಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಒಂದು ಲೈವ್ ಸ್ಟ್ರೀಮ್ ತುಂಬಾ ಯೂಸ್ ಇನ್ಕ್ರೀಸ್ ಆಗುತ್ತೆ, ಜನಕ್ಕೆ ಬೇಗ ತಲುಪುತ್ತೆ. ಅದು ಯಾವ ರೀತಿ ತಲುಪುತ್ತೆ ಹಾಗೆ ನಿಮ್ಮ ಒಂದು ಆ ಒಂದು ಲೈವ್ ಸ್ಟ್ರೀಮ್ಗೆ ಎಷ್ಟೆಷ್ಟು ಯೂಸ್ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ, ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನೀವು ಮೊದಲಿಗೆ ಈ ಒಂದು ಆಪ್ಷನ್ ಇದ್ದಿಲ್ಲ, ಆದರೆ ಇದನ್ನ ನೀವು ಶಾರ್ಟ್ ವಿಡಿಯೋ ಸ್ವೈಪ್ ಮಾಡ್ತಿರಲ್ಲ, ನೀವು ಶಾರ್ಟ್ ವಿಡಿಯೋ ನೋಡ್ತಿದ್ದೀರ ಯೂಟ್ಯೂಬ್ನಲ್ಲಿ, ಅದೇ ರೀತಿ ನೀವು ಲೈವ್ ಸ್ಟ್ರೀಮ್ ಮಾಡುವಂಥ ಟೈಮ್ನಲ್ಲಿ ಈಗ ಸ್ವೈಪ್ ಮಾಡಿದರೆ ಬರೀ ಲೈವ್ ಸ್ಟ್ರೀಮ್ ಮಾಡೋರು ಯಾರ್ಯಾರು ಇದ್ದಾರೆ ಆ ಒಂದು ಟೈಮ್ನಲ್ಲಿ ಅವರ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ನಿಮ್ಮ ಒಂದು ವಿಡಿಯೋನೂ ಕೂಡ ಬರುತ್ತೆ. ಆ ಒಂದು ಟೈಮ್ನಲ್ಲಿ ನೀವು ಕೂಡ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರೆ ಈ ರೀತಿ ಸ್ವೈಪ್ ಮಾಡಿದರೆ ನಿಮ್ಮೊಂದು ಲೈವ್ನು ಕೂಡ ಶಾರ್ಟ್ನಲ್ಲಿ ಬರುತ್ತೆ ಫ್ರೆಂಡ್. ಇದರಿಂದ ನಿಮ್ಮ ಒಂದು ಯೂಸ್ ಇನ್ಕ್ರೀಸ್ ಮಾಡ್ಕೋಬೋದು ನಿನ್ನೆ ನಾನು ಲೈವಲ್ಲಿ ಬಂದಿದ್ದೆ. ಆಲ್ಮೋಸ್ಟ್ ನನ್ನ ಒಂದು ಚಾನಲಲ್ಲಿ ಒಂದು 5 ಜನ 10 ಜನ ಅಥವಾ 15 ಜನ ಲಾಸ್ಟ್ ನನ್ನ ಒಂದು ಲೈವ್ ಚಾಟಲ್ಲಿ ನಾನು ಅವ್ರ ಜೊತೆ ಮಾತಾಡೋದು. ನಿನ್ನೆಗೆ ನನ್ನ ಒಂದು ಚಾನಲಲ್ಲಿ 110 ಜನ ಲೈವಲ್ಲಿ ಇದ್ದರು ಫ್ರೆಂಡ್. ನನಗೆ ಆಶ್ಚರ್ಯನೇ ಆಯಿತು ನೋಡಿ. ಅವಾಗ ನಾನು ನೋಡ್ತೀನಿ, ಹಿಂಗೆ ಸ್ವೈಪ್ ಮಾಡ್ತೀನಿ, ಎಲ್ಲರೂ ವಿಡಿಯೋ ಬರ್ತಾಯಿತ್ತು. ಲೈವ್ ಯಾರ್ಯಾರು ಮಾಡ್ತಾಯಿದ್ದೀರಾ ಅಷ್ಟು ವಿಡಿಯೋ ಬರ್ತಿತ್ತು. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಚಾನಲ್ಗೆ ಯೂಸ್ ಇನ್ಕ್ರೀಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗುತ್ತೆ. ಆದರೆ ನಿಮಗೆ ಈ ಒಂದು ಇದರಲ್ಲಿ ಸ್ವೈಪ್ ಮಾಡ್ಕೊತ ಹೋಗ್ತಾರಲ್ಲ, ಇದರಲ್ಲಿ ವಾಚ್ ಟೈಮ್ ಏನು ಕಂಪ್ಲೀಟ್ ಆಗುತ್ತಲ್ಲ, ಅದು ವಾಚ್ ಟೈಮ್ಗೆ ಕಂಪ್ಲೀಟ್ ಆಗೋಕ್ಕೆ ಯೂಸ್ ಆಗೋಲ್ಲ ಫ್ರೆಂಡ್. ಜಸ್ಟು ನಿಮಗೆ ನಿಮ್ಮ ಒಂದು ಬ್ರೌಸರ್ ಫ್ಯೂಚರಲ್ಲಿ ಯಾರು ನಿಮಗೆ ಲೈವ್ ಸ್ಟ್ರೀಮ್ ಕ್ಲಿಕ್ ಮಾಡ್ತಾರೆ ಅದು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಆದರೆ ಸ್ವೈಪ್ ಮಾಡ್ಬೇಕಾದ್ರೆ ನಿಮ್ಮೊಂದು ಅಲ್ಲಿ ಲೈವ್ ಬಂದರೆ ಅದು ವಾಚ್ ಟೈಮ್ ಕಂಪ್ಲೀಟ್ ಆಗೋಲ್ಲ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ನನ್ನ ಒಂದು ವಿಡಿಯೋ ನಿನ್ನೆಗೆ 6 ತಾಸು ಕಂಪ್ಲೀಟ್ ಆಗಿತ್ತು. 6 ತಾಸಿನಲ್ಲಿ ಟೋಟಲಾಗಿ ಈ ಬ್ರೌಸರ್ ಫೀಚರ್ನಲ್ಲಿ ನಾವೊಂದು ಲೈವ್ ಸ್ಟ್ರೀಮ್ನಲ್ಲಿ ನೋಡಿದವರು ಅಥವಾ ಶಾರ್ಟ್ ಫೀಡಲ್ಲಿ ನೋಡಿದವರು ಟೋಟಲ್ ಸೇರಿ 6 ತಾಸು ವಾಚ್ ಟೈಮ್ ಕಂಪ್ಲೀಟ್ ಆಗಿತ್ತು. ಆದರೆ ಈ ಒಂದು ಸ್ವೈಪ್ನಲ್ಲಿ 4 ಗಂಟೆ ಕಂಪ್ಲೀಟ್ ಆಗಿದೆ. ಈ ಒಂದು ಬ್ರೌಸರ್ ಫೀಚರಲ್ಲಿ 2 ತಾಸು ಕಂಪ್ಲೀಟ್ ಆಗಿದೆ. ಅಂದರೆ ಬ್ರೌಸರ್ ಅಂದರೆ ಈಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣವೇ ನನ್ನೊಂದು ವಿಡಿಯೋ ಬರುತ್ತಲ್ಲ, ಅದು ಬ್ರೌಸರ್ ಫೀಚರ್. ಆದರೆ ನೀವು ಶಾರ್ಟ್ ವಿಡಿಯೋ ನೋಡುವಂಥ ಟೈಮ್ನಲ್ಲಿ ನನ್ನೊಂದು ಲೈವ್ ಸ್ಟ್ರೀಮ್ ಬರುತ್ತಲ್ಲ, ಅದು ಶಾರ್ಟ್ ಫೀಡ್ನಲ್ಲಿ ಬಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗೋಲ್ಲ ಫ್ರೆಂಡ್. ಯೂಸ್ ಬರುತ್ತೆ, ಯೂಸ್ ಕೌಂಟ್ ಆಗುತ್ತೆ. ಆದರೆ ಈ ಒಂದು ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ. ಆದರೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮೊಂದು ಲೈವ್ ಸ್ಟ್ರೀಮಲ್ಲಿ ಆ ಒಂದು ಸ್ವೈಪ್ ಮಾಡೋ ಒಂದು ಟೈಮ್ನಲ್ಲಿ ನಿಮ್ಮೊಂದು ಲೈವ್ ಬರುತ್ತಲ್ಲ, ಆವಾಗ ಸಬ್ಸ್ಕ್ರೈಬ್ ಮಾಡೋರು ಕೂಡ ತುಂಬ ಜನ ಸಿಗ್ತಾರೆ ಫ್ರೆಂಡ್. ಆವಾಗ ನೀವು ನನ್ನೊಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನೀವು ಕೇಳ್ಕೊಂಡ್ರೆ ಅವರು ನಿಮ್ಮೊಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ, ಲೈಕು ಕೂಡ ಕೊಡ್ತಾರೆ ಫ್ರೆಂಡ್. ಇದರಿಂದ ನಿಮ್ಮ ಚಾನಲ್ನ ಪ್ರತಿ ರಾತ್ರಿ, ಆದರೆ ನೀವು ಬೆಳಗ್ಗೆ ಮಧ್ಯಾಹ್ನ ಮಾಡಿಬಿಡಿ, ನೈಟ್ ಮಾಡಿ ಫ್ರೆಂಡ್. ನೈಟ್ ಮಾಡೋದ್ರಿಂದ ನಿಮ್ಮೊಂದು ಚಾನಲ್ಗೆ ತುಂಬಾ ಯೂಸ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಒಂದು ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ಫ್ರೆಂಡ್. ಇದು ಭಾಳ ಜನ ಮಾಡಿ, ಆದರೆ ಎನಿ ಟೈಮ್ ಇರಲ್ಲ. ಒಂದು 100 ಜನ ಎನಿ ಟೈಮ್ ಇರಲ್ಲ. 1 ನಿಮಿಷ 2 ನಿಮಿಷ 5 ನಿಮಿಷ ಅಷ್ಟೇ ನಿಮ್ಮೊಂದು ಚಾನಲಲ್ಲಿ ಆ ರೀತಿ ಯೂಸ್ ಬರೋದು. ಆಮೇಲೆ ನಾರ್ಮಲ್ ಹೇಗಿತ್ತು ಅಷ್ಟೇ ಇರುತ್ತೆ. ಒಂದು 5 ನಿಮಿಷ 120 ನಿಮ್ಮೊಂದು ಚಾನಲಲ್ಲಿ ಹೇಗೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಟೈಮ್ ಇದ್ದರೆ 1,000 ತನಕ ಕೂಡ ಬರ್ತಾರೆ ಫ್ರೆಂಡ್ ಲೈವ್ ಸ್ಟ್ರೀಮಲ್ಲಿ, ಹೇಳೋಕ್ಕಲ್ಲ. ಹಾಗಾಗಿ ನೀವು ಪ್ರತಿ ನೈಟ್ ಒಂದೊಂದು ತಾಸಾದರೂ ಕೂಡ ಲೈವ್ ಸ್ಟ್ರೀಮ್ ಮಾಡಿ. ನಿಮಗೆ ಇದರಿಂದ ನಿಮ್ಮ ಹೊಸ ಯೂಸರ್ಸ್ ಸಿಗ್ತಾರೆ, ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ನಿಮಗೆ ಸಿಗ್ತಾರೆ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಬಾವಾ ಫ್ರೆಂಡ್.